MP ಒಳ್ಳೆ ಇವರು ರಾಜೀವ್ ಗೌಡ್ರು ಆಗಬೇಕು ಅಂತ ನಮ್ಮ ಅಭಿಪ್ರಾಯ ಇದೆ. ರಾಹುಲ್ ಗಾಂಧಿ ಆದರೆ ಒಳ್ಳೆಯದು. ಮೋದಿಯವ್ರ ಬಗ್ಗೆ ಅನಿಸಿಕೆ ಏನಾಗ್ತದೆ, ಅವ್ರು ಏನು ಕೆಲಸನೇ ಮಾಡಿಲ್ಲ. ಹಂಗಾಗಿ ಯಶವಂತಪುರ ಕ್ಷೇತ್ರದಲ್ಲಿ ಮೋದಿ ಆಗಲಿ BJP ಅಲ್ಲೇ ಇಲ್ಲ. ಕಾಂಗ್ರೆಸ್ ಪಕ್ಷ ಗೆಲ್ಲುತ್ತೆ. ಕೋವಿಡ್ ಟೈಮಲ್ಲಿ ನೀವು ನೋಡಬೇಕಾಯ್ತು, ಹೆಣದ ಮೇಲೆ ಕಾಸೆತ್ತಂತ BJPಗಳು. ನಮಗೆ ರಾಹುಲ್ ಗಾಂಧಿನೇ ಪ್ರಧಾನಿ ಆಗಬೇಕು ಅನ್ನೋ ಆಸೆ ಇದೆ. ಈ ಚುನಾವಣೆಯಲ್ಲಿ BJP ಗೆಲ್ಲಲ್ಲ. ಇವತ್ತು ಬಡವರ ಪರವಾಗಿ ಏನಾರ ಪಕ್ಷ ಇದೆ ಅಂತ ಏನಾದ್ರು ಹೇಳೋದಾದ್ರೆ ಅದು ಕಾಂಗ್ರೆಸ್ ಪಕ್ಷ ಮಾತ್ರನೇ. ಸದಾನಂದ ಗೌಡರು ಬಂದಿದ್ದು ಮೋದಿ ಅವರ ಹೆಸರು ಹೇಳಿ, ಸದಾನಂದ ಗೌಡ ಹೆಸರು ಹೇಳಿ ಬಂದಿಲ್ಲಮ್ಮ. ಆಕ್ಚುಲಿ ಅವರು ಗೋ ಬ್ಯಾಕ್ ಶೋಭಾ ಅಂತ ಹೇಳ್ತಾ ಇದ್ದಾರೆ. ಕಾಂಗ್ರೆಸ್ ಪಕ್ಷನೇ ಬರಬೇಕು, ಬಡವರು ಉಸಿರಾಡಬೇಕು ಅನ್ನೋದೇ ನಮ್ಮ ಉದ್ದೇಶ. ಏನೇ ಹೇಳಿ ಈ ಸರಿ ದೇಶದಲ್ಲಿ ಕಾಂಗ್ರೆಸ್ ಬರುತ್ತೆ. ಡಾಕ್ಟರ್ CN ಮಂಜುನಾಥ್ ಅವ್ರನ್ನ ಯಾಕೆ ನಿಲ್ಲಿಸಬೇಕಾಗಿತ್ತು ಹೇಳಿ? ಬೇರೆ ಯಾರು ಇರಲಿಲ್ಲ JDS ಅಲ್ಲಿ ಕಾರ್ಯಕರ್ತರು, ಅಲ್ಲೂ ತಗೊಂಬಂದ್ರು ಕುಟುಂಬ ರಾಜಕಾರಣ. ಸರ್ ನಮಸ್ತೆ ಸರ್. ಸರ್ ನಿಮ್ಮ MP ಯಾರಾದರೂ ಒಳ್ಳೇದು ಅಂತ ಅನ್ಸುತ್ತೆ? ಈಗ MP ಒಳ್ಳೆ ಇವರು ರಾಜೀವ್ ಗೌಡ್ರು ಆಗಬೇಕು ಅಂತ ನಮ್ಮ ಅಭಿಪ್ರಾಯ ಇದೆ. ಯಾಕೆ ಅಂತಂದರೆ ಇಲ್ಲಿ ಸೋಮಶೇಖರ್ ಅವರು ಅತಿಯಾಗಿ ಅಭಿವೃದ್ಧಿ ಕೆಲಸ ಮಾಡವ್ರೆ. ಈಗ ಒಬ್ಬರ ಕೈಯಲ್ಲಿ ಕಷ್ಟ ಆಗುತ್ತೆ. ಸಂಸದರು ಜೊತೆಯಲ್ಲಿದ್ದರೆ ನಮ್ಮ ಯಶವಂತಪುರ ಕ್ಷೇತ್ರ ಉತ್ತರ ಲೋಕಸಭಾ ಕ್ಷೇತ್ರ ಎರಡೂ ಅನುಕೂಲಕ್ಕೆ ಒಂದು ಆಗುತ್ತೆ ಅಂತೇಳಿ ಈ ಉತ್ತರ ಲೋಕಸಭಾ ಕ್ಷೇತ್ರಕ್ಕೆ ರಾಜೀವ್ ಗೌಡ್ರು ಗೆಲ್ಲಬೇಕು ಅನ್ನೋದೇ ನಮ್ಮ ಎಲ್ಲ ಉತ್ತರ ಲೋಕಸಭಾ ಕ್ಷೇತ್ರದ ಜನತೆ. ಅವರು ಜನರ ಪರ ಇದ್ದರೆ ಸೋಮಶೇಖರ್ ಜೊತೆ ಸೇರಿ ಅಭಿವೃದ್ಧಿ ತುಂಬಾ ಅನುಕೂಲ ಆಗುತ್ತೆ ಅಂತ ಈ ಇಲ್ಲಿನ ಮತದಾರರು ಎಲ್ಲ ಥರನೂ ಯೋಚನೆ ಮಾಡಿದ್ದೀವಿ ಮೇಡಮ್. ಅಂದರೆ MP ಹಾಗೆ MLA ಅವರ ಕಾಂಬಿನೇಷನ್ನಲ್ಲಿ ಅಭಿವೃದ್ಧಿ ಕೆಲಸಗಳು ಆಗಬಹುದು ಅಂತ ನಿಜವಾಗೂ ಆಗುತ್ತೆ ಮೇಡಮ್. ಯಾಕಂದರೆ ಇವಾಗ 10 ವರ್ಷ ನೀವು ಇದರಲ್ಲಿ ಹೋಗಿರಿ, ಚಿಕ್ಕಮಂಗ್ಳೂರು ಉಡುಪಿಲಿ ಗೆದ್ರಿ. ಅಲ್ಲಿ 2 ಸಾರಿ ಗೆದ್ದಿದ್ರು ಶೋಭಾ ಕರಂದ್ಲಾಜೆ ಅವರು. 2 ಸಾರಿ ಅಲ್ಲೇ ಗೆದ್ದಿದ್ರು. ಒಂದು ಸಾರಿ MLA ಆಗಿ ನಮ್ಮ ಯಶವಂತಪುರ ಕ್ಷೇತ್ರ ಗೆದ್ದು ರಾಜನಗರ ಸೋತಿ ಹೋಗಿದ್ರು. ಆ್ಯಕ್ಚುಲಿ ಅವರು ಗೋ ಬ್ಯಾಕ್ ಶೋಭಾ ಅಂತ ಹೇಳ್ತಾ ಇದ್ದಾರೆ. ಆ ಗೋ ಬ್ಯಾಕ್ ಶೋಭಾ ಅಂತ ಏನು ಅಂತ ಐತೆ ಮತದಾರರು ಮತ್ತು ಅವರು BJP ಕಾರ್ಯಕರ್ತರು ಹೇಳ್ತಿದ್ದಾರೆ ಗೋ ಬ್ಯಾಕ್ ಶೋಭಾ ಅಂತೇಳಿ. ಅವರು ಯೋಚನೆ ಮಾಡಿ ನಮ್ಮ ಉತ್ತರ ಲೋಕಸಭಾ ಕ್ಷೇತ್ರಕ್ಕೆ ಬರಬೇಕಾಗಿತ್ತು. ಯಾಕೆಂದರೆ ಅವ್ರಿಗೆ ಇಲ್ಲಿಂದ ಅಲ್ಲಿ ಹೋಗೋದು, ಅಲ್ಲಿಂದ ಇಲ್ಲಿಗೆ ಬರೋದು ಮತದಾರರಿಗೆ ಇಷ್ಟ ಆಗಲ್ಲಮ್ಮ. ಆದ್ದರಿಂದ ನಮ್ಮ ರಾಜೀವ್ ಗೌಡರು ಭಾಳ ಸ್ವಾಭಿಮಾನಿ, ನಮ್ಮ ಮತದಾರರಿಗೆ ಸ್ಪಂದಿಸುವಂಥ ವ್ಯಕ್ತಿಯಾಗಿದ್ದಾರೆ. ಅದಕ್ಕೋಸ್ಕರ ಮತದಾರರು ಉತ್ತರ ಲೋಕಸಭಾ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಪಕ್ಷ ಗೆಲ್ಲುತ್ತೆ. ಯಾಕಂದರೆ ನಾವು ಇಲ್ಲೆಲ್ಲ ಜನದ್ದು ನಾಡಿ ನೋಡ್ತಾ ಇದ್ದೀವಿ. ಇಲ್ಲಿ BJP ಇದೇನು ಅಷ್ಟೊಂದು ವೇವ್ ಇಲ್ಲ. ಯಾಕಂದರೆ ನಾವು ಭಾಳ ಎಲ್ಲ ಕಡೆ ತಿರುಗ್ತಾ ಇದ್ದೀವಿ. ಸರ್ BJP ವೇವ್ ಇಲ್ಲ ಅಂತ ಹೇಳ್ತೀರಾ? ಕಳೆದ 2 ಸಲನೂ ಕೂಡ ಸದಾನಂದ ಗೌಡ್ರೆ ಬಂದಿದ್ದಾರಲ್ಲ ಸರ್? ನೋಡು, ಸದಾನಂದ ಗೌಡರು ಬಂದಿದ್ದು ಮೋದಿಯವರ ಹೆಸರು ಹೇಳಿ, ಸದಾನಂದ ಗೌಡ ಹೆಸರು ಹೇಳಿ ಬಂದಿಲ್ಲಮ್ಮ. ಮೋದಿ ಅಂತಾರೆ. ಇವತ್ತು ಒಂದು ಪೇಪರ್ ನೋಡಿ, ಎಲ್ಲನೂ MPಗಳ್ದು ಯಾರ ಮುಖವನ್ನು ಹಾಕಿಲ್ಲ, ಬೇರೆ ಮೋದಿಯವರದ್ದೇ ಹಾಕವ್ರೆ. ಜನ ಏನು ಜನ ದಡ್ರಾಗಿದ್ದರೆ ಬೇರೆ ಮೋದಿ ನೋಡಿನೇ ಓಟ್ ಹಾಕೋಕ್ಕೆ ಸಾಧ್ಯ ಇಲ್ಲಮ್ಮ. ಎಲ್ಲ ಮೋದಿಯವ್ರ ಮುಖ ನೋಡ್ಬಿಟ್ಟು ಓಟ್ ಹಾಕಿದ್ರೆ ನಮ್ಮ ಉತ್ತರ ಲೋಕಸಭಾ ಕ್ಷೇತ್ರಕ್ಕೆ ಮೋದಿಯವ್ರು ಒಂದು ಕೆಲಸ ಮಾಡ್ತಾರಾ? ಆಗೋದಿಲ್ಲ. ಮತ್ತು ಯಾಕೆ ಇವರೆಲ್ಲ ಟಿಕೆಟ್ ತೊಗೊಂಡು ಬರ್ತಾರೆ ಇಲ್ಲಿ? ಮೋದಿಯವರೇ ಬಂದು ನಮ್ಮ ಉತ್ತರ ಲೋಕಸಭಾ ಕ್ಷೇತ್ರ ನಿಲ್ಲಿ, ಅಭಿವೃದ್ಧಿ ಮಾಡಲಿ. ಇಡೀ ದೇಶದಲ್ಲಿ ಎಲ್ಲರೂ ಅವರೇ ಫೋಟೋ ಹಾಕೊಂಡು ಅವರೇ ಗೆದ್ದುಬಿಟ್ರೆ ಏನಮ್ಮ ಲೆಕ್ಕಾಚಾರ? ಇದಕ್ಕೆ ಏನು ಮತದಾರನಿಗೆ ಬುದ್ಧಿ ಇಲ್ವಾ? ಬರೇ ಮೋದಿಯವ್ರನ್ನ ನೋಡಿ ಏನು ಮೋದಿಯವ್ರು ನೋಡೋದೇನು? ಯಾವ ಅವರು ಸಾರ್ವಜನಿಕ ಬಳಕೆಯಲ್ಲಿ ಬಂದಿದ್ದಾರೆ? ಯಾವ ಬಡವರಿಗೆ, ಹಿಂದುಳಿದವ್ರಿಗೆ, ದಲಿತದವ್ರಿಗೆ ಏನು ಒಳ್ಳೆ ಕೆಲಸ ಮಾಡೋರಮ್ಮ? ಏನು ಮಾಡೋರೆ? ನಿಮ್ಮ ಮಾಧ್ಯಮದವ್ರಿಗೆ ಏನು ಮಾಡೋರೆ? ಏನು ಮಾಡಿಲ್ಲಲ್ವಾ? ಆದ್ದರಿಂದ ಈ ಚುನಾವಣೆಯಲ್ಲಿ BJP ಗೆಲ್ಲಲ್ಲ, ಕಾಂಗ್ರೆಸ್ ಬರುತ್ತೆ, ಇಂಡಿಯಾ ಬರುತ್ತೆ. ಅದರಲ್ಲೇ ರಾಹುಲ್ ಗಾಂಧಿ ಅವರು ಅವರಿಗೆ ದೇವ್ರದ್ದು ಆಶೀರ್ವಾದ ಆಗಿದೆ. ಏನೇ ಹೇಳಿ ಈ ಸರಿ ದೇಶದಲ್ಲಿ ಕಾಂಗ್ರೆಸ್ ಬರುತ್ತೆ. ಹಾಗೆ ಇಲ್ಲಿ ಸರ್ ನಿಮ್ಮ MP ಯಾರಾದರೆ ಒಳ್ಳೇದು ಅಂತ ಅನ್ಸುತ್ತೆ ನಿಮಗೆ? ನಮಗೆ ರಾಹುಲ್ ಗಾಂಧಿ ಆದರೆ ಒಳ್ಳೆಯದು ಅನಿಸುತ್ತೆ. ಅಂದರೆ MP ವಿಚಾರಕ್ಕೆ ಬರೋದಾದರೆ ಕಾಂಗ್ರೆಸ್ ಅಂತಲೇ ಆಯ್ತು ಹಾಗಾದರೆ? ಹೌದು, ಕಾಂಗ್ರೆಸ್ಸೇ ನಮಗೆ ಮೇನು. ಏನಕ್ಕೋಸ್ಕರ ಕಾಂಗ್ರೆಸ್ಸು ಅಂದರೆ ಈಗಾಗಲೇ ಇಡೀ ದೇಶದಲ್ಲೇ ನೀವೇನಾರ ನೋಡೋದಾದರೆ ಕೋವಿಡ್ ಟೈಮಲ್ಲಿ ನೀವು ನೋಡಬೇಕಾಯ್ತು, ಹೆಣದ ಮೇಲೆ ಕಾಸೆತ್ತಂಥ BJPಗಳು ಇವತ್ತು ಬಡವರ ಪರವಾಗಿ ಏನಾರ ಪಕ್ಷ ಇದೆ ಅಂತ ಏನಾರ ಹೇಳೋದಾದರೆ ಅದು ಕಾಂಗ್ರೆಸ್ ಪಕ್ಷ ಮಾತ್ರನೇ. ಇವತ್ತು ಉಸಿರಾಡ್ತಾ ಇದ್ದಾರೆ ಕರ್ನಾಟಕದಲ್ಲಿ ಅಂತ ಏನಾರ ಹೇಳೋದಾದರೆ ಇವತ್ತು ನೋಡಿ ನೀವು ಬಸ್ಸು ಫ್ರೀ, ಕರೆಂಟು ಫ್ರೀ, ಈ ಥರ ಹಲವಾರು ಫ್ರೀಗಳು ಕೊಟ್ಟಿರೋದ್ರಿಂದ ಬಡವರು, ಮಧ್ಯಮ ವರ್ಗದವರು ತುಂಬಾ ಉಸಿರು ಬಿಟ್ಟಿದ್ದಾರೆ. ಇವತ್ತು ಉಸಿರಾಡ್ತಾ ಇದ್ದಾರೆ ದೇಶದೆಲ್ಲೆಡೆ. ನಾನು ಹೇಳ್ತಾ ಇದ್ದೀನಿ, ಮತ್ತೊಮ್ಮೆ ಅಲ್ಲೇನಾರ MPಲಿ ಬರೋದು ಅನ್ನೋದು ಏನಾರು ಇದ್ದರೆ ಅದು ರಾಹುಲ್ ಗಾಂಧಿ ಬಂದರೆ ಒಳ್ಳೆಯದು ಅನ್ನೋದು ನನ್ನ ಇಷ್ಟ. ಸರ್ ಹಾಗಾದರೆ ನೀವು MP ಅವರ ಮುಖವನ್ನು ನೋಡಿ ಅಥವಾ ಅವರ ಅಭಿವೃದ್ಧಿ ಕೆಲಸಗಳನ್ನು ನೋಡಿ ಅವರಿಗೆ ಬೆಂಬಲ ಸೂಚಿಸುವ ಬದಲು
ಕೇಂದ್ರದಲ್ಲಿ ಯಾರು ಬರಬೇಕು ಅನ್ನುವಂಥದ್ದು ಮನಸ್ಸಲ್ಲಿ ಇಟ್ಕೊಂಡು ಓಟನ್ನು ಹಾಕ್ತೀರಾ ಹಾಗಾದ್ರೆ? ಖಂಡಿತ ಮೇಡಮ್. ಕೇಂದ್ರದಲ್ಲಿ ಯಾರು ಬರಬೇಕು ಅಂದ್ರೆ ನಮ್ಮ ಕಾಂಗ್ರೆಸ್ ಪಕ್ಷನೇ ಬರಬೇಕು, ಬಡವರು ಉಸಿರಾಡಬೇಕು ಅನ್ನೋದೇ ನಮ್ಮ ಉದ್ದೇಶ ಮೇಡಮ್. ಹಾಗಾದ್ರೆ ಈಗ ಉಸಿರುಗಟ್ಟುವಂಥ ಪರಿಸ್ಥಿತಿ ಇದೆಯಾ? ಖಂಡಿತ ಇದೆ ಮೇಡಮ್. ಈಗಾಗಲೇ GSTಗಳು ನೋಡಿದ್ದೀರಾ ಹಲ್ವಾರು, ಎಷ್ಟೊಂದು ಪೆಟ್ರೋಲ್ ಜಾಸ್ತಿ ಆಗಿರೋದು ನೋಡಿದ್ದೀರಾ, ತುಂಬಾ ಉಸಿರು ಕೊಟ್ಟುವಂಥದ್ದು. ಇನ್ನು ಮುಂದೆ ನೀವೇನಾರ ಮೋದಿನ ಗೆಲ್ಲಿಸ್ತೀನಿ ಅನ್ನೋದ್ರೆ 100% ರೈತರುಗಳು ಹೆಂಗೆ ನ್ಯಾಣಾಕಂತಿದ್ರು ಮುಂದೆ ಬರೋ ಸಿಚುವೇಷನಲ್ಲಿ ಸಾಲ ಮಾಡಿ ಸತ್ರು ಅನ್ನೋದೇ TVಲಿ ಜಾಸ್ತಿ ಬರೋದೆಲ್ಲ. ಹಾಗಾದ್ರೆ ಸಿದ್ದರಾಮಯ್ಯ ಅವರ ಗ್ಯಾರಂಟಿ ಬಗ್ಗೆ ಏನು ಹೇಳೋಕೆ ಇಷ್ಟಪಡ್ತೀರಾ? ಗ್ಯಾರಂಟಿ ಬಗ್ಗೆ ಹೇಳೋದಾದರೆ ತುಂಬ ಹಲವಾರು ಹೆಲ್ಪ್ ಆಗಿದೆ ಮೇಡಮ್. ಉಸಿರಾಡ್ತೀರಿ ಅಂತ ನಾನು ಅದಕ್ಕೋಸ್ಕರನೇ ಹೇಳಿತ್ತು. ಇವತ್ತು ಏನಾರ ಯಶವಂತಪುರ ಕ್ಷೇತ್ರದಲ್ಲಿ ಏನಾರ ಅಭಿವೃದ್ಧಿ ಏನಾರ ಕಂಡೈತೆ ಅಂದರೆ ಅದು ನಮ್ಮ ST ಸೋಮಶೇಖರ್ ಗೌಡರು. ತುಂಬ ಹಲವಾರು ಇವಾಗ ಯೋಜನೆಗಳು ಬಿಟ್ಟಾಗ ಅವರು ನಾನು ಬೇರೆ ಪಕ್ಷ ಅಂತ ಕೂತ್ಕೊಂಡ್ಬಿಡ್ಬೋದಾಗಿತ್ತು. ನಮ್ಮ ಬಡವ್ರಿಗೆ ತಲುಪಬೇಕು, ನಮ್ಮ ಮಧ್ಯಮ ವರ್ಗದಲ್ಲಿ ತಲುಪಬೇಕು ಅನ್ನೋದು ಕಾರಣಕ್ಕೋಸ್ಕರ ಬಂದಿದ್ದ ಗ್ಯಾರಂಟಿಗಳನ್ನು ಮನೆ ಮನೆಗೆ ತಲುಪಿಸಿದ್ದಾರೆ. ಹಾಗಾಗಿ ಈ ಸರಿ ಕೂಡ ಇಲ್ಲಿ MP ಕಾಂಗ್ರೆಸ್ಸೇ ಬರಬೇಕು ಅನ್ನೋದು ನಮ್ಮ ಇಷ್ಟ. ಓಕೆ ಸರ್, ಇನ್ನೊಂದು ವಿಚಾರ ಏನು ಅಂತಂದರೆ ಹಲವಾರು BJP ನಾಯಕರು ಒಂದೆರಡು ಮಾತುಗಳನ್ನ ಆಡ್ತಾರೆ. ಏನು ಅಂತಂದರೆ ಈ ಒಂದು ಗ್ಯಾರಂಟಿಗಳನ್ನು ತಂದು ಜನರನ್ನ ಸೋಂಬೇರಿ ಮಾಡ್ತಿದ್ದಾರೆ ಅಂತ ಹೇಳ್ತಿದ್ದಾರೆ. ಹೌದು ಅಂತ ಅನಿಸುತ್ತಾ ಇದು ನಿಮಗೆ? ಮೇಡಮ್ ಅದು ಹೆಂಗೆ ಹೇಳ್ತೀರಾ, ಇವಾಗ GSTಗಳನ್ನ ಇವರು ಇಲ್ಲಿದ್ದಾಗ GST ತೊಗೊಂಡೋಗಿ ಮೋದಿಯವ್ರು ಕೊಟ್ಬಿಟ್ಟು ಸುಮ್ಮನೆ ಕೂತ್ಕೋತಿದ್ರು. ನಮ್ಮ ಕರ್ನಾಟಕದ ಕಷ್ಟ ಏನು ಅಂತ ಒಬ್ಬರು ಕೇಳಲಿಲ್ಲ ಇವ್ರು ಯಾರು MLAಗಳು. ತುಂಬ ವೇಸ್ಟು. ಹಾಗಾಗಿ GST ದುಡ್ಡನ್ನ ನಮಗೆ ಕೊಟ್ಟು ಬಡವ್ರನ್ನ ಬದುಕಿಸ್ತಾರೆ ಹೊರತು ಯಾವುದೇ ಕಾರಣಕ್ಕೂ ಆ ಥರದ ಅವ್ರು ಅಂದ್ಕೊಂಡಿರೋ ಥರದ್ದು ಯಾವುದೂ ಇಲ್ಲ. ನೀವು ಹೇಳಿ ಸರ್, ಮುಂದಿನ ಪ್ರಧಾನಮಂತ್ರಿ ಯಾರಾಗಬೇಕು ಅಥವಾ ಮೋದಿ ಅವರ ಬಗ್ಗೆ ನಿಮ್ಮ ಅನಿಸಿಕೆ ಏನು? ಮೋದಿಯವ್ರ ಬಗ್ಗೆ ಅನಿಸಿಕೆ ಏನಾಗ್ತದೆ, ಅವ್ರು ಏನು ಕೆಲಸನೇ ಮಾಡಿಲ್ಲ. ಹಂಗಾಗಿ ಯಶವಂತಪುರ ಕ್ಷೇತ್ರದಲ್ಲಿ ಮೋದಿ ಆಗಲಿ BJP ಅಲ್ಲೇ ಇಲ್ಲ. ಅವರು ಪಕ್ಷದ ಕಾರ್ಯಕರ್ತರು ಇದು ಮಾಡ್ಬೋದು. ನಮಗೆ ರಾಹುಲ್ ಗಾಂಧಿನೇ ಪ್ರಧಾನಿ ಆಗಬೇಕನ್ನೋ ಒಂದು ಈ ಭಾಗದಲ್ಲಿ ಎಲ್ಲರಿಗೂ ಆಸೆ ಇದೆ. 100% ಈ ಸತಿ ಕಾಂಗ್ರೆಸ್ 100 ಗೆಲ್ತಾರೆ. ಸರ್, ನೀವು ಹೇಳಿ, ಮುಂದಿನ ಪ್ರಧಾನಿ ಯಾರಾದರೆ ಒಳ್ಳೇದು ಅಂತ ಅನ್ಸುತ್ತೆ ನಿಮಗೆ? ಮಲ್ಲಿಕಾರ್ಜುನ್ ಖರ್ಗೆ. ಸರ್, ಯಾಕೆ ಅವರೇ? ಈಗ ಯಾಕೆ ಅವರೇ ಅಂದರೆ ಇವಾಗ ಅಧ್ಯಕ್ಷ ಅಲ್ವಾ, AC ಪ್ರೆಸಿಡೆಂಟು, ಅವ್ರಿಗೊಂದು ಚಾನ್ಸ್ ಕೊಡಲಿ. ಓಕೆ, ಮೋದಿ ಅವ್ರು ಯಾಕೆ ಬೇಡ? 2 ಸರಿ ಆಗವ್ರೆ ಸಾಕು, ಇನ್ನೊಬ್ರಿಗೆ ಅವಕಾಶ ಕೊಡಲಿ ಬಿಡ್ರಿ. ಹಾಗಾದ್ರೆ ಕಾಂಗ್ರೆಸ್ನಲ್ಲಿ ರಾಹುಲ್ ಗಾಂಧಿ ಅವರು ಇದ್ದಾರೆ, ಅವ್ರು ಆಗ್ಬಾರ್ದಾ? ಹೇಗೆ? ಯಾರಾದರೂ ಒಳ್ಳೇದು, ಇಬ್ಬರಲ್ಲ, ಅವರಾದರೂ ಒಳ್ಳೇದೇ, ಇವರಾದರೂ ಒಳ್ಳೇದೇ. ಸರಿಯಾದ BJP ನಾಯಕರು ಹೇಳ್ತಿದ್ದಾರೆ ಸರಿಯಾದ ಆಯ್ಕೆನ ಮಾಡ್ತಾ ಇಲ್ಲ, ರಾಹುಲ್ ಗಾಂಧಿನ ಅಥವಾ ಮಲ್ಲಿಕಾರ್ಜುನ್ ಖರ್ಗೆನ ಅಂತ. ಅವರಿಗೆ ಗೊಂದಲ ಇದೆ ಆ ಪಕ್ಷದಲ್ಲಿ ಪ್ರಧಾನಮಂತ್ರಿ ಯಾರಾಗ್ತಾರೆ ಅಂತ ಟೀಕೆ ಮಾಡ್ತಿದ್ದಾರೆ. ಇದ್ರ ಬಗ್ಗೆ ಏನು ಹೇಳೋಕೆ ಇಷ್ಟಪಡ್ತೀರಿ? ಹೈಕಮಾಂಡ್ ತೀರ್ಮಾನ ಮಾಡುತ್ತದು, ರಾಹುಲ್ ಗಾಂಧಿನ ಮಲ್ಲಿಕಾರ್ಜುನ್ ಖರ್ಗೆನ ಅಂತ ಹೈಕಮಾಂಡಿಗೆ ಬಿಟ್ಟಿತ್ತದು. ಯಾರಾದ್ರೂ ಆಗಲಿ ಕಾಂಗ್ರೆಸ್ಸಲ್ಲಿ ಯಾರಾದ್ರೂ ಬೇಕಾರಾಗಲಿ. ಮೋದಿ ಅವರು ಒಂದಿಷ್ಟು ಭಾಷಣಗಳಲ್ಲಿ ಹೇಳ್ತಾರೆ 400ಕ್ಕೂ ಜಾಸ್ತಿ ಕ್ಷೇತ್ರವನ್ನು ನಾವು ಗೆಲ್ತೀವಿ ಅಂತ ಹೇಳಿದ್ದಾರೆ. ಸೊ ಇದ್ರ ಬಗ್ಗೆ ಏನು ಹೇಳೋಕೆ ಇಷ್ಟಪಡ್ತೀರಾ? 400ಕ್ಕೆ ಅವರು ಈಗೆಲ್ಲ ಆಲ್ರೆಡಿ ಪ್ರಚಾರ ಮಾಡ್ಕೊಂಡು ಬಂದ್ಬಿಟ್ಟವ್ರು 400 ಅಂತ. ವೋಟಿಂಗ್ ಆಗಲ್ಲ, ಜನದ ಕೈಲಿರೋದು ಅದು. ಜನ ಹೆಂಗೆ ವೋಟ್ ಹಾಕ್ತಾರೋ ಅವ್ರ ಕೈಲಿರೋದು. ಇವ್ರ ಪ್ರಚಾರದಿಂದ 400 ಬರಲ್ಲ. ಇನ್ನೊಂದು ವಿಚಾರ, 28 ಕ್ಷೇತ್ರ ಇದೆ. 28 ಕ್ಷೇತ್ರದಲ್ಲಿ ಎಷ್ಟು ಕ್ಷೇತ್ರವನ್ನು ಕಾಂಗ್ರೆಸ್ ಗೆಲ್ಲುತ್ತೆ, ಹಾಗೆ BJP JDS ಮೈತ್ರಿ ಎಷ್ಟು ಕ್ಷೇತ್ರವನ್ನು ಗೆಲ್ಲಬಹುದು ಅಂತ ಅನ್ಸುತ್ತೆ? ಕಾಂಗ್ರೆಸ್ಸು 17 ಕ್ಷೇತ್ರ ಗೆಲ್ಬೋದು. 17 ಕ್ಷೇತ್ರ ಗೆದ್ದೇ ಗೆಲ್ತದೆ. 17. ಈ ಒಂದು ಬೆಂಗಳೂರು ನಾರ್ತ್ ಅಲ್ಲಿ ಎಲ್ಲ ಏನು ಹೇಳ್ತಾ ಇದ್ದಾರೆ? BJP JDS ಮೈತ್ರಿ ಬಗ್ಗೆ ಜನರು ಮಾತನಾಡ್ಕೊಳ್ತಾ ಇದ್ದಾರೆ ಅಥವಾ ಕಾಂಗ್ರೆಸ್ ಬಗ್ಗೆ ಮಾತನಾಡ್ಕೊಳ್ತಾ ಇದ್ದಾರೆ? ಕಾಂಗ್ರೆಸ್ ಬಗ್ಗೆ ಮಾತಾಡ್ತಾ ಇದ್ದಾರೆ. JDS BJP ಮೈತ್ರಿಯಿಂದ JDS ಅವ್ರಿಗೆ ಸ್ವಲ್ಪ ಅಸಮಾಧಾನ ಐತೆ, BJP ಅವ್ರಿಗೂ ಫುಲ್ ಅಸಮಾಧಾನ ಐತೆ. ಅವರವರಲ್ಲಿ ಕಿತ್ತಾಟ ಸ್ಟಾರ್ಟ್ ಆಗ್ತದೆ ಇನ್ನೊಂದು ಸ್ವಲ್ಪ ದಿನದಲ್ಲಿ. ಸರ್, ನೀವು ಹೇಳಿ, BJP JDS ಮೈತ್ರಿಯಿಂದ ಕಾಂಗ್ರೆಸ್ಗೆ ಏನಾದರೂ ಅದರಿಂದ ನಷ್ಟ ಆಗಬಹುದಾ ಅಂತ? ಕಾಂಗ್ರೆಸ್ಗೆ 100ಕ್ಕೆ 100 ನಷ್ಟ ಆಗಲ್ಲ. JDS ಅವ್ರ ಕತೆ ಇಡೀ ಭಾರತಕ್ಕೆ ಗೊತ್ತಿದೆ. ಅವ್ರು ಇವತ್ತು ಇಲ್ಲಿರ್ತಾರೆ, ನಾಳೆ ಇನ್ನೊಂದು ಕಡೆ ಇರ್ತಾರೆ. ಈ ಲಾಸ್ಟ್ MLA ಎಲೆಕ್ಷನಲ್ಲಿ ಅವ್ರ ಮಗನ್ನ ಗೆಲ್ಸ್ಕೊಳಕ್ಕೋಸ್ಕರ ಕಾಂಗ್ರೆಸ್ ಜೊತೆ ಮೈತ್ರಿ ಮಾಡ್ಕೊಂಡಿದ್ರು. ಈಗ ಅದೇ ಮಂಡ್ಯದಲ್ಲಿ ಟಿಕೆಟ್ ತೊಗೊಳಕ್ಕೋಸ್ಕರ BJP ಜೊತೆ ಮೈತ್ರಿ ಮಾಡ್ಕೊಂಡಿದ್ದಾರೆ. ಯಾಕೆ ಇವ್ರ ಕೈಲಿ 28 ಕ್ಷೇತ್ರದಲ್ಲೂ ಇವ್ರು MP ಎಲೆಕ್ಷನ್ನ MP ಇವ್ರನ್ನ ನಿಲ್ಸ್ಕೊಳಕ್ಕಾಗ್ತಾ ಇಲ್ಲ ಹೇಳಿ? ಇವರು ಈ ಥರ ಅವ್ರ ಹತ್ರ ಬಿಟ್ಟರೆ ಇವ್ರ ಹತ್ರ ಬಿಟ್ಟರೆ ಅವ್ರ ಹತ್ರ ಮಾಡಿಕೊಂಡು ರಾಜ್ಯ ಒಟ್ಟಿನಲ್ಲಿ ಇವರಿಗೆ JDSನವ್ರಿಗೆ ಏನು ಅಂದರೆ ಬರೀ ಅಧಿಕಾರ ಒಂದಿದ್ರೆ ಸಾಕು ಅನ್ನೋ ಲೆಕ್ಕಾಚಾರದಲ್ಲಿ JDS ಅವರು ಹೋರಾಟ ಮಾಡ್ತಾ ಇರೋದಷ್ಟೇ, ಬೇರೆ ಅವ್ರದ್ದೇನೂ ಸುಖ ಇಲ್ಲ. ಒಂದು ನಿಮಿಷ, ಅವರೇ ಬಾಯ್ಬಿಟ್ಟು ಹೇಳ್ತಾ ಇದ್ದಾರೆ. ಒಬ್ಬ ಮಾಜಿ ಮುಖ್ಯಮಂತ್ರಿ ಆಗಿರೋರು ನಾನು ಇಷ್ಟೊಂದು ಹೋರಾಟ ಮಾಡಿ ಬರೀ 3 ಕ್ಷೇತ್ರಕ್ಕೋಸ್ಕರ ಇಷ್ಟೊಂದು ಹೋರಾಟ ಮಾಡಬೇಕಾಗಿತ್ತ ಅಂತ ಕೇಳ್ತಾ ಇದ್ದಾರೆ.
ಏನು ಅವಶ್ಯಕತೆ ಇತ್ತು 3 ಕ್ಷೇತ್ರಕ್ಕೆ ಅವ್ರದ್ದೇ ಕ್ಯಾಂಡಿಡೇಟ್ಗಳನ್ನ ಹಾಕಿ ಮಾತಾಡ್ಬೋದಾಗಿತ್ತಲ್ಲ, ಗೆಲ್ಸ್ಬೋದಾಗಿತ್ತಲ್ಲ. ಯಾಕಂದರೆ JDS ಪರ ಇಡೀ ದೇಶದ ಜನಕ್ಕೆ ಗೊತ್ತಾಗ್ಬಿಟ್ಟಿದೆ ಬರೀ ಇವರು ಕುಟುಂಬ ರಾಜಕಾರಣ ಅಂತ. ಯಾಕೆ ಆಯಿತು, ಒಂದು ನಿಮಿಷ ನನ್ನ ಮಾತು ಪೂರ್ತಿ ಕೇಳ್ಬಿಡಿ ನೀವು. ಡಾಕ್ಟರ್ CN ಮಂಜುನಾಥ್ ಅವ್ರನ್ನ ಯಾಕೆ ನಿಲ್ಲಿಸ್ಬೇಕಾಗಿತ್ತು ಹೇಳಿ? ಬೇರೆ ಯಾರೂ ಇರಲಿಲ್ಲ JDS ಅಲ್ಲಿ ಕಾರ್ಯಕರ್ತರು, ಅಲ್ಲೂ ತಗೊಂಬಂದರು ಕುಟುಂಬ ರಾಜಕಾರಣ. ಈಗ ಚುನಾವಣೆಯಲ್ಲಿ ಅಕಸ್ಮಾತ್ ಅವ್ರು ಕುಮಾರಸ್ವಾಮಿ ಗೆದ್ದರು ಅಂತಲೇ ಇಟ್ಕೊಳ್ಳೋಣ, ಚನ್ನಪಟ್ಟಣದಲ್ಲಿ ಯಾರು ನಿಲ್ಲಿಸ್ತಾರೆ? ಅವಾಗ ಅವ್ರ ಮಗನ್ನೇ ನಿಲ್ಲಿಸ್ತಾರೆ. ಇದೇ ಕುಟುಂಬ ರಾಜಕಾರಣ ಅನ್ನೋದು. ಅದನ್ನು ಮಾಡಬೇಡ್ರಿ ಕುಮಾರಸ್ವಾಮಿ ಅವರೇ. ನೀವು ಯಾವುದೇ ಕಾರಣಕ್ಕೂ ಗೆಲ್ಲೋದು ಇಲ್ಲ, ಮುಂದಕ್ಕೆ ಬರೋದು ಇಲ್ಲ. ನಿಮ್ದೇನಿದ್ರು ಬರೀ ಅಧಿಕಾರ 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 ಅಷ್ಟೇ. ಸರ್ 2019ರಲ್ಲಿ BJP ಒಂದು ಪಕ್ಷ ಆದರೆ ಕಾಂಗ್ರೆಸ್ ಆಗಿ JDS ಮೈತ್ರಿ ಆಗಿತ್ತು. ಆಗಲೂ ಇದೇ ಮಾತನಾಡ್ದಿದ್ರ? ಖಂಡಿತವಾಗೂ ಅವಾಗಲೂ ನಾವು ಕಾಂಗ್ರೆಸ್ ಪರವಾಗೇ ಇದ್ರಿ. ನಾವು ಕಾಂಗ್ರೆಸ್ ಪರವಾಗಿ ಇದ್ದಿದ್ದಕ್ಕೆ ನಾವು ಆವಾಗ ಸಪೋರ್ಟ್ ಮಾಡಿದ್ದು. ಕಾಂಗ್ರೆಸ್ಸಲ್ಲಿ ಇವರು ಅಧಿಕಾರ ದಾಹ ತೀರ್ಸ್ಕೊಳಕ್ಕೋಸ್ಕರ ಸರಿಯಾಗಿ ಪಕ್ಷ MLAಗಳ್ನ ನೆಡ್ಸ್ಕೊಳಕ್ಕಾಗ್ದಿರ ಇವರು ವಿಧಾನಸೌಧದಲ್ಲಿ ಮುಖ್ಯಮಂತ್ರಿ ಸ್ಥಾನ ಕೊಟ್ಟದ್ದು ನಮ್ಮ ಕಾಂಗ್ರೆಸ್ ಸರ್ಕಾರದವರೇ. ರಾಜಕೀಯದಲ್ಲಿ ಇವರು ಇದು ಗೆಸ್ಟ್ ಹೌಸ್ ಎಲ್ಲ ಕೊಟ್ಟು ಇದು ಮಾಡಿದ್ರು, ಹೋಟ್ಲಲ್ಲಿ ಹೋಗಿ ರೂಮ್ ಮಾಡಿಕೊಂಡು ತಾಜ್ ವೆಸ್ಟ್ ಎಂಡ್ ಹೋಟ್ಲಲ್ಲಿ ರೂಮ್ ಮಾಡಿಕೊಂಡು ಅಧಿಕಾರ ದಾಹ ತೀರ್ಸ್ಕೊತಾ ಇದ್ರು ಅಂತ ಅಂದರೆ ಗೊತ್ತಾಗುತ್ತೆ JDS ಅವ್ರದ್ದು ಏನು ರಾಜಕೀಯ ನಡೀತಾ ಇದೆ ಒಳಗಡೆ ಅಂತ. ಇಡೀ ಜನಕ್ಕೆ ಗೊತ್ತಿದೆ JDS ಅವ್ರದ್ದು ಏನು ಪ್ರಯೋಜನ ಇಲ್ಲ. ಅಂದರೆ ನಿಮ್ಮ ಪ್ರಕಾರ JDS ಅವರು ನಿಲ್ಲಬೇಕು, JDS ಪ್ರತಿಯೊಂದು ಕ್ಷೇತ್ರದಲ್ಲೂ ಕ್ಯಾಂಡಿಡೇಟ್ ಹಾಕಬೇಕು, ಅವರು ಫೈಟ್ ಮಾಡಬೇಕು ಅಂತನಾ? ಅವರು ಹಾಕಿ ಅವ್ರ ಶಕ್ತಿ ತೋರಿಸ್ಲಿ ಜನಗಳಿಗೆ. ಅವ್ರದ್ದು ಅಧಿಕಾರ ದಾಹ ಇಲ್ಲ ಅಂದಮೇಲೆ 28 ಕ್ಷೇತ್ರದಲ್ಲಿ ಅವ್ರು ನಿಲ್ಲಿಸ್ಲಿ ಅವ್ರ MPಗಳನ್ನ. ಅವ್ರದ್ದು ಬರೀ ಕಾಂಗ್ರೆಸ್ ಸೇರ್ಕೋ ಇಲ್ಲ ಅಂತಂದರೆ BJPಗೆ ಸೇರ್ಕೋ. ಯಾಕೆ ಸುಮಲತಾ ಅವರು BJPಗೆ ಸೇರ್ಕೊಂಡಿದ್ದಾರೆ ಅಂತ ಹೇಳ್ತಾ ಇದ್ದಾರಲ್ಲ, ಸುಮಲತಾ BJPಗೆ ಸೇರ್ಕೊಂಡಿಲ್ವಲ್ಲ, ಸುಮಲತಾ ಅವ್ರನ್ನ ಕೊಡ್ಬೋದಾಗಿತ್ತಲ್ಲ. ಯಾಕೆ ಇವ್ರದ್ದು ಏನು ಪ್ಲಾನು ಅಂತ ಅಂದರೆ, ಅಲ್ಲಿ ಲಾಸ್ಟ್ ಟೈಮಲ್ಲಿ ಅವ್ರ ಮಗನ್ನ ಸೋಲ್ಸಿದ್ರು ಸುಮಲತಾ ಅವರು. ಈ ಸತಿ BJPಗೆ ಸುಮಲತಾ ಟಿಕೆಟ್ ಕೊಟ್ಬಿಟ್ರೆ ನನಗೆ ಆಗಲ್ಲ ಅಂದ್ಬಿಟ್ಟು ಇವರೇ ಹೋಗಿ BJPಗೆ ಸೇರ್ಕೊಂಡ್ಬಿಟ್ಟಿದ್ದಾರೆ. ಆದ್ದರಿಂದ ಏನು ಮಾಡ್ತಾರೆ, ಕುಮಾರಸ್ವಾಮಿ ಅವ್ರಿಗೆ ಇಲ್ಲಿ ಮಂಡ್ಯದಲ್ಲಿ ಟಿಕೆಟ್ ಕೊಡ್ತಾ ಇದ್ದಾರೆ. ಮಂಡ್ಯದಲ್ಲೂ ಗೆಲ್ಲಲ್ಲ, ಅದು ಗೆಲ್ತೀನಿ ಅಂತ ಕನ್ಸ್ಕೊಳ್ತಾ ಇದ್ದಾರೆ ಅಷ್ಟೇ ಕುಮಾರಸ್ವಾಮಿ ಅವರು. ಈಗ ಮೊನ್ನೆ ಯಾರೋ ಪಾಪ ಹೇಳ್ತಾ ಇದ್ರು, ಕುಮಾರಸ್ವಾಮಿ ಅವ್ರಿಗೆ 3 ದಿವಸದಲ್ಲಿ ಹಾರ್ಟ್ ಆಪ್ರೇಷನ್ ಮಾಡಿ 4ನೇ ದಿವಸಕ್ಕೆ ಓಡಾಡೋ ಅಂತ ಕುಮಾರಸ್ವಾಮಿ ನಾವು ನೋಡೇ ಇಲ್ಲ ಅಂತ. ಅಲ್ಲ, ಹಾರ್ಟ್ ಆಪ್ರೇಷನ್ ಮಾಡಿಸ್ಕೊಂಡವ್ರು ತಿಂಗಳಾನ್ಗಟ್ಟಲೆ ರೆಸ್ಟ್ ತಗೊಳ್ತಾ ಇರ್ತಾರೆ. ಈಗ ನೋಡ್ರಿ ಹಿಂಗಾಗ್ಬಿಟ್ಟಿದೆ ಪಾಪ. ಪ್ರಚಾರ ರಾಜಕೀಯ ಎಲೆಕ್ಷನ್ ಬಂತು ಅಂದರೆ ಕುಮಾರಸ್ವಾಮಿ ಅವರು ಆಸ್ಪತ್ರೆಗೆ ಹೋಗು, ಕಣ್ಣೀರು ಹಾಕು, ತಿರ್ಗಾ ಪ್ರಚಾರಕ್ಕೆ ಸುತ್ತೋದು ಅಂತ. ನೀವೇ ಹೇಳಿದ್ರಿ ಮಂಡ್ಯದಲ್ಲಿ ಕುಮಾರಸ್ವಾಮಿ ಗೆಲ್ಲಲ್ಲ ಅಂತ. ಹಾಗಾದರೆ ಸ್ಟಾರ್ ಚಂದ್ರು ಅವ್ರು ಗೆಲ್ತಾರಾ? 100% ಕಾಂಗ್ರೆಸ್ ಪಕ್ಷನೇ ಅಲ್ಲೂ ಗೆಲ್ಲೋದು. ಅಲ್ಲಿ ಕೆಲವೊಂದು ಜನ ಹೇಳ್ತಿದ್ದಾರೆ ಸ್ಟಾರ್ ಚಂದ್ರು ಅವರ ಮುಖವನ್ನೇ ನೋಡಿಲ್ಲ ನಾನು ಅಂತ ಹೇಳ್ತಿದ್ದಾರೆ. ಎಲೆಕ್ಷನ್ ಬರುತ್ತೆ 26ನೇ ತಾರೀಕು ನೋಡಿ, ಎಲೆಕ್ಷನ್ ಆದಮೇಲೆ ಉತ್ತರ ಸಿಗುತ್ತೆ. ಓಕೆ ಸರ್, ಇನ್ನೊಂದು ವಿಚಾರ ಏನು ಅಂತಂದರೆ, ಇವರು ಹೇಳಿದ್ದೇನು ಅಂತಂದರೆ ಅಧಿಕಾರಿಗಳು ಬರಬೇಕು ಅಥವಾ ಮಾತಾಡಬೇಕು, ಜನಸಾಮಾನ್ಯರ ಬಳಿ ಸಿಗಬೇಕು, MP ಆಗಿರಲಿ MLA ಆಗಿರಲಿ ಯಾರೇ ಆದರೂ ಕೂಡ ಜನರಿಗೆ ಸ್ಪಂದನೆ ಮಾಡಬೇಕು ಅಂತ ಇಲ್ಲಿನ ಚಂದ್ರು ಹೇಳಿದರು. ಸರ್ ನಮಸ್ತೆ ಸರ್. ಒಂದೇ ಒಂದು ಎರಡೆರಡು ಮಾತು ಹೇಳಿದ ನಾನು. ಕರ್ನಾಟಕದಲ್ಲಿ BJP ಅವರು 20 ಸೀಟ್ ಗೆದ್ದರೆ ಕಾಂಗ್ರೆಸ್ ಅವರು 21 ಸೀಟ್ ಗೆದ್ದೇ ಗೆಲ್ತಾರೆ ಮೇಡಮ್ ಅವರೇ. BJP ಅವ್ರಿಗಿಂತ 1 ಸೀಟ್ ಎಕ್ಸ್ಟ್ರಾ ಕರ್ನಾಟಕದಲ್ಲಿ ಗೆದ್ದೇ. ಜನ ಪ್ರತಿದಿನ ಟೈಮ್ ಸರಿಯಾಗಿ ಊಟ ಮಾಡ್ತಾರೋ ಬಿಡ್ತಾರೋ, ಆದರೆ ಪೊಲಿಟಿಕಲ್ ಟ್ರೆಂಡ್ ಏನಿದೆ ಅಂತ ಪ್ರತಿದಿನ ಪ್ರತಿ ಕ್ಷಣ ಕಾಯ್ತಿರ್ತಾರೆ. ಕರ್ನಾಟಕದ ಅಖಾಡದಲ್ಲಿ ಯಾವ ಅಭ್ಯರ್ಥಿ ಅಬ್ಬರಿಸಿದ್ರು ಮತ್ಯಾವ ಅಭ್ಯರ್ಥಿ ತತ್ತರಿಸಿದ್ರು ಅಂತ ನೋಡೋಕೆ ಕಾತರದಿಂದ ಕಾಯ್ತಿರ್ತಾರೆ. 28 ಕ್ಷೇತ್ರಗಳ ಪ್ರತಿದಿನದ ಪಬ್ಲಿಕ್ ಪಲ್ಸ್ ಏನು, ಪ್ರಚಾರದಲ್ಲಿ ಯಾರ ಮುಂದೆ ಯಾರ ಹಿಂದೆ ಎಲ್ಲ ಮಾಹಿತಿಯನ್ನು ನಾವು ಕೊಡ್ತೇವೆ. ಕರ್ನಾಟಕ ಕುರುಕ್ಷೇತ್ರ 28 ಕ್ಷೇತ್ರಗಳ ಡೈಲಿ ನ್ಯೂಸ್ ಪ್ರತಿದಿನ ರಾತ್ರಿ 8 ಗಂಟೆಗೆ ಯೂಟ್ಯೂಬ್ನಲ್ಲಿ ಕರ್ನಾಟಕ ಟಿವಿ ಅಂತ ಸರ್ಚ್ ಮಾಡಿ, ನಂತರ ನಮ್ಮ ಕರ್ನಾಟಕ ಟಿವಿ ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರೈಬ್ ಆದಮೇಲೆ ನಿಮಗೆ ಹೋಮ್ ಪೇಜ್ ಬಂದರೆ ಕಮ್ಯುನಿಟಿ ಅನ್ನೋ ಆಪ್ಷನ್ ಸಿಗುತ್ತೆ. ಈ ಕಮ್ಯುನಿಟಿ ಆಪ್ಷನ್ ಕ್ಲಿಕ್ ಮಾಡಿದ್ರೆ ನಿಮ್ಮ ಕೆಳಗಡೆ 28 ಲೋಕಸಭಾ ಕ್ಷೇತ್ರಗಳ ಒಂದು ಪೋಲ್ ಕ್ರಿಯೇಟ್ ಮಾಡಲಾಗಿದೆ. ನೀವು ಹೋಗಿ 28 ಕ್ಷೇತ್ರಗಳಲ್ಲಿ ಯಾರು ಗೆಲ್ತಾರೆ, ಯಾರು ಗೆಲ್ಲಬೇಕು, ನಿಮ್ಮ ಸಪೋರ್ಟ್ ಯಾರಿಗೆ ಅಂತ ಅಲ್ಲಿ ನೀವು ಕ್ಲಿಕ್ ಮಾಡ್ಬೋದು, ಅಂದರೆ ವೋಟ್ ಮಾಡ್ಬೋದು. ಇಲ್ಲೇನು ವೋಟಿಂಗ್ ಆಗುತ್ತೆ ನಾವು ಪ್ರತಿದಿನ ನಾವು ನ್ಯೂಸಲ್ಲಿ ನಿಮಗೆ ಅಪ್ಡೇಟ್ ಮಾಡ್ತಿರ್ತೀವಿ. ಇದು ಮತದಾನದ ದಿನದವರೆಗೂ ಕೂಡ ಈ ಪೋಲಿಂಗ್ ಓಪನ್ ಇರುತ್ತೆ.